ವಾರ್ ಸ್ಟಾರ್ಟ್ ಆಗಿಂದ ಈ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀವಿ. ಆವಾಗ ಮಿನಿಮಮ್ ಮೀಟ್ರ್ ಬಂದುಬಿಟ್ಟು 36, ಆದರೆ ಇವಾಗ ನೋಡಿದ್ರೆ ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರೈಸ್ ಇದೆ. ಒಂದು ಜಾಗದಲ್ಲಿ 90, ಒಂದು ಜಾಗದಲ್ಲಿ 110, 120. ನಮ್ಮ ಪರಿಸ್ಥಿತಿಗಳು ಹಿಂಗಿರುತ್ತೆ. 3 ದಿವಸದಿಂದ ಗ್ಯಾಸ್ಗಳು ಅಳಿತಾ ಇದ್ದಾರೆ. ಮನೆ ಗ್ಯಾಸು ಸಿಗ್ತಾಯಿಲ್ಲ. 9 ಗಂಟೆಗೆ ಬಂದವರು ಮೇಡಮ್, ನಾಷ್ಟ ಎಲ್ಲ ಊಟ ಎಲ್ಲ ಗ್ಯಾಸ್ ಹಾಕ್ಸ್ಕೊಂಡು ಬಂದಿದ್ದೀವಿ. ಇವಾಗ ಬಂದಿದ್ದೀನಿ, ಇನ್ನೂ ಹೋಗೇ ಇಲ್ಲ. ಇನ್ನು ಎಲ್ಲಿ ದುಡಿಯೋಣ? ಬೆಳಿಗ್ಗೆ ಫೋನಿನೇ ಮಾಡಿಲ್ಲ ಇನ್ನೂ. ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲು ಆ ಕಡೆಯಿಂದ ತಿಳ್ಕೊಂಬಂದಿದ್ವಿ. ₹1 ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವಂತಹ ಯುದ್ಧ ಸದ್ಯದ ಮಟ್ಟಿಗೆ ತಣ್ಣಗಾಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಆದರೆ ಈ ಯುದ್ಧದ ಪರಿಣಾಮ ಇನ್ನೂವರೆಗೂ ನಮ್ಮ ರಾಜಧಾನಿ ಬೆಂಗಳೂರಿಗೆ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆಟೋ ಡ್ರೈವರ್ಸ್ಗಳಿಗೆ ಮೇನ್ ಆಗಿ ಈ ಯುದ್ಧದಿಂದ ಪರಿಣಾಮ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ. ತಮ್ಮ ಆಟೋಗಳಿಗೆ ಗ್ಯಾಸನ್ನು ಭರ್ತಿ ಮಾಡಿಸ್ಕೊಳ್ಳೋದಕ್ಕೆ ಬಂಕ್ಗಳಲ್ಲಿ ಗ್ಯಾಸ್ ಇಲ್ಲ, ಸ್ಟಾಕ್ ಇಲ್ಲ ಎನ್ನುವಂತಹ ಫಲಕಗಳನ್ನು ಓದ್ಕೊಂಡು ಹೋಗುವಂತಹ ಪರಿಸ್ಥಿತಿ ಆಟೋ ಡ್ರೈವರ್ಸ್ಗಳಿಗೆ ನಿರ್ಮಾಣ ಆಗಿದೆ. ಇವತ್ತು ಬೆಂಗಳೂರಿನ ಬಹುತೇಕ ನಗರಗಳಲ್ಲಿ ಇದೇ ರೀತಿಯಾದಂತಹ ಸ್ಟಾಕ್ ಇಲ್ಲ ಎನ್ನುವ ಸಮಸ್ಯೆ ಕಾಣಿಸ್ತಾ ಇದೆ. ಏನ್ ಹೇಳ್ತಾರೆ ಆಟೋ ಡ್ರೈವರ್ಸ್, ಬನ್ನಿ ನೋಡೋಣ. ಹೀಗೆ ಸುಮಾರು 1 ಕಿಲೋಮೀಟರ್ ದೂರದವರೆಗೂ ಆಟೋಗಳು ಸಾಲಾಗಿ ನಿಂತಿರೋದು ಯಾವುದೋ ಪ್ರತಿಭಟನೆಗಾಗಿ ಅಲ್ಲ, ತಮ್ಮ ಆಟೋಗಳಿಗೆ LPG ತುಂಬಿಸಿಕೊಳ್ಳುವುದಕ್ಕಾಗಿ. ಬೆಂಗಳೂರಿನಲ್ಲಿ ಎಷ್ಟೇ ಸುತ್ತಾಡಿದ್ರೂ ಗ್ಯಾಸ್ ಸುಲಭವಾಗಿ ಸಿಗ್ತಾ ಇಲ್ಲ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವ ಯುದ್ಧದ ಪರಿಣಾಮ LPG ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ಇದರ ನೇರ ಪರಿಣಾಮ ಆಟೋ ಚಾಲಕರ ಮೇಲೆ ಬಿದ್ದಿದೆ. ಒಂದ್ ಕಡೆ ಗ್ಯಾಸ್ ಕೊರತೆ, ಇನ್ನೊಂದು ಕಡೆ ಗ್ಯಾಸ್ ದರ ₹100 ದಾಟಿದ್ದು ಆಟೋ ಚಾಲಕರಿಗೆ ಸಂಕಷ್ಟ ಎದುರಾಗಿದೆ. ನಮಗೆ ಹೆಚ್ಚು ದುಡ್ಡು ಬೇಡ, ಆಟೋ ಓಡಿಸಿ ನಮ್ಮ ಜೀವನ ಸಾಗಿಸಿಕೊಳ್ಳೋದಕ್ಕೆ ಗ್ಯಾಸ್ ಪೂರೈಕೆ ಮಾಡಿಕೊಡಿ ಅಂತ ಆಟೋ ಚಾಲಕರು ಮನವಿ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದಲೇ ಗ್ಯಾಸ್ ತುಂಬಿಸಿಕೊಳ್ಳೋದಕ್ಕಾಗಿ ಸಾಲಿನಲ್ಲಿ ನಿಂತಿದ್ರು ಮಧ್ಯಾಹ್ನದವರೆಗೂ ನಮ್ಮ ಸರದಿ ಬಂದಿಲ್ಲ ಅಂತ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. ಕಸ್ಟಮರ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ಒಂದು ₹10, ₹5 ಎಕ್ಸ್ಟ್ರಾ ಕೊಡ್ತಾರೆ. ಅಥವಾ ಈ ಥರ ನಡೀತಾ ಇದ್ರೆ ನಮಗಂತೂ ಭಾಳ ಕಷ್ಟ ಆಗಿಬಿಡ್ತಾ ಇದೆ. ಪ್ರೈವೇಟ್ ಬ್ಯಾಂಕೆಲ್ಲ 120, 130 ಆಗ್ತದೆ. ಇದು ಗೌರ್ಮೆಂಟ್ ಇರೋದು 2, ಒಂದು MG ರೋಡ್ ಬಿಟ್ಟರೆ ಇಲ್ಲಿ ಬೇರೆ ಎಲ್ಲೂ ಸಪ್ಲೈ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಸ್ಟ್ರೈಕ್ ಮಾಡೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬೆಳಿಗ್ಗೆ 9 ಗಂಟೆಗೆ ನಾನು ಗಾಡಿ ಹಾಕಿದ್ದು, ಇನ್ನೂ ಗ್ಯಾಸ್ ಹಾಕ್ಕೊಂಡಿಲ್ಲ. ಇವತ್ತು ಒಂದು ದಿನವೇ ಮುಗಿದೋಯ್ತು. ಇದರಲ್ಲಿ ನಾವು ಇದು ಫೈನಾನ್ಸ್ ಹೆಂಗೆ ಕಟ್ಟೋದು? ಈ ಸರಿ ನಮಗೆ 108 ಪ್ರಾಬ್ಲಮ್ಗಳು. ಬೆಳಿಗ್ಗೆಯಿಂದ 5 ಗಂಟೆಗೆ ಬಂದು ಕಾಯ್ಕೊಳ್ಬೇಕಾಗಿದೆ ಗ್ಯಾಸ್ಗೆ. ಸೌದೆದಲ್ಲೇ ಎಲ್ಲ ಅಡುಗೆ ಮಾಡ್ಕೊಂಡು ತಿಂತಾ ಇದ್ದೀವಿ. ಇದೆಲ್ಲ ನಮ್ಮ ಪರಿಸ್ಥಿತಿ ಎಲ್ಲ ನೋಡಿ. ಸುಮಾರು 1000 ಗಾಡಿಗಳಿದ್ದಾವೆ ಮೇಡಮ್. 3 ಗಂಟೆ 4 ಗಂಟೆ ಲಾಸ್ಟ್ ಮಾಡ್ತಾರೆ ಮೇಡಮ್. ಗ್ಯಾಸ್ 2 ಗಂಟೆ ಹಾಕ್ತಾರೆ ಮೇಡಮ್. ಗ್ಯಾಸ್ ಖಾಲಿ ಮಾಡಿ ಎಲ್ಲೂ ಹೋಗೋಕ್ಕಾಗಲ್ಲ ಮೇಡಮ್. ಇವತ್ತು ನೋಡಿ ಎಲ್ಲ ಹೆಂಡತಿ ಮಕ್ಕಳಲ್ಲಿ ಉಪವಾಸ ಇರಬೇಕು ಅಂಥ ಪರಿಸ್ಥಿತಿ ಬಂದ್ಬಿಡೈತೆ. ಎಲ್ಲೂ ಗ್ಯಾಸ್ ಇಲ್ಲ. ಬೇರೆ ಕಡೆ ಹೋದರೆ ಬೆಳಗ್ಗೆ 9 ಗಂಟೆಗೆ ಬಂದು ನಿಂತ್ಕೊಂಡಿದ್ದು, ಏನು ತಿಂದಿಲ್ಲ ಮೇಡಮ್. ಅಲ್ಲಿ ಮಣಿಪಾಲ್ ಹಾಸ್ಪಿಟ್ಲು ಆ ಕಡೆಯಿಂದ ತಿಳ್ಕೊಂಬಂದಿದ್ದು. ₹1 ಇಲ್ಲ. ಇನ್ನೊಂದೆಡೆ ನಮಗೆ ಗ್ಯಾಸ್ ಪೂರೈಕೆ ಮಾಡೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಪ್ರತಿದಿನ ಸ್ಟಾಕ್ ಬರುತ್ತೆ, ಸ್ಟಾಕ್ ಮುಗಿಯೋವರೆಗೂ ನಾವು ಗ್ಯಾಸ್ ಪೂರೈಕೆ ಮಾಡ್ತೇವೆ, ಮುಗಿದ ನಂತರ ಬಂಕ್ ಮುಚ್ತೇವೆ ಅಂತ LPG ಬಂಕ್ ಮಾಲೀಕರು ಸ್ಪಷ್ಟನೆ ನೀಡ್ತಾರೆ. ರೆಗ್ಯುಲರ್ 3 ಟನ್ ಬರ್ತಾನೆ ಇದೆ ನಮಗೆ. 5,500 ಲೀಟ್ರ್ ಪರ್ ಡೇ ವೇರ್ ಸೆಲ್ಲಿಂಗ್ ಇಟ್. ಬೇರೆ ಬಂಕಲ್ಲೆಲ್ಲ ಖಾಲಿ ಇದೆಯಲ್ಲ ಮೇಡಮ್, ಅದಕ್ಕೋಸ್ಕರ ಎಲ್ಲ ಇಲ್ಲೇ ಬಂದಿದ್ದಾರೆ. ಏನಿರುತ್ತೆ ಎಲ್ಲ ಸೇಲ್ ಮಾಡ್ತೀವಿ, ಆಮೇಲೆ ಸ್ಟಾಪ್ ಆಗುತ್ತೆ ಅಷ್ಟೇ. 3 ಟನ್ 5,500 ಲೀಟ್ರ್ ಬರುತ್ತೆ, ಸಾಯಂಕಾಲದಷ್ಟು ಖಾಲಿ ಆಗ್ಬಿಡುತ್ತೆ. LPG ಕೊರತೆ ಅನ್ನೋದು ಸುಳ್ಳು. ಹೆಚ್ಚು ದುಡ್ಡು ಮಾಡಿಕೊಳ್ಳೋದಕ್ಕೆ ಕೆಲವು ಏಜೆನ್ಸಿಗಳು ಕೃತಕ ಕೊರತೆ ಸೃಷ್ಟಿಸ್ತಾ ಇವೆ. ಯುದ್ಧದ ಹೆಸರಿನಲ್ಲಿ ತಮ್ಮ ಲಾಭ ನೋಡ್ಕೊಳ್ತಾ ಇದ್ದಾರೆ ಅಂತ ಆಟೋ ಸಂಘದವರು ಆರೋಪಿಸ್ತಾ ಇದ್ದಾರೆ. ಎಲ್ಲಾ ಕಡೆ ಗ್ಯಾಸ್ ಇದೆ. ಬಂಕವರು ಏನ್ ಮಾಡ್ತಾ ಇದಾರೆ, ಇವರು ದುಡ್ಡು ಮಾಡಕ್ಕೆ ಓನರ್ಗಳು ಮತ್ತೆ ಇವ್ರ ಮ್ಯಾನೇಜರ್ ಇನ್ನೊಬ್ರು ಕೆಳಗಡೆ ಮಾಡ್ತಾರೆ ಇರ್ತಾರಲ್ಲ, ಅವ್ರುಗಳು ಸ್ವಲ್ಪ ದುಡ್ಡು ಮಾಡಕ್ಕೆ ಓಡ್ ಮಾಡ್ತಾ ಇದಾರೆ. ಗಲಾಟೆ ನಡೀತಾರ ಉದ್ದೇಶ ಇಟ್ಕೊಂಡು ಓನರ್ಗಳು ಅಷ್ಟೇ, ಗ್ಯಾಸ್ ಬಂಕ್ ಅವರು ಅಷ್ಟೇ, ದುಡ್ಡು ಮಾಡಕ್ಕೆ ಆಟೋ ಚಾಲಕರಿಂದ ಸುಲಿಗೆ ಮಾಡಕ್ಕೋಸ್ಕರ ಇವ್ರು ಓಡ್ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಸಮಸ್ಯೆ ಆಗಿರೋದು ನಿಜ. ಸರ್ಕಾರ ಮಧ್ಯಪ್ರವೇಶ ಮಾಡಿ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಕೂಡ ಆಟೋ ಸಂಘಟನೆ ಒತ್ತಾಯ ಮಾಡಿದೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ನಾನು ಜನಪರ ಇದ್ದೀನಿ, ಬಡವರ ಪರ ಇದ್ದೀನಿ ಅಂತೇಳಿ ಇವತ್ತು ಎಲ್ಲಾ ಕಡೆ ಭಾಷಣದಲ್ಲಿ ಹೇಳ್ತಾರೆ. ಈಗಾಗಲೇ ಆಟೋ ರಿಕ್ಷಾ ಚಾಲಕರು ಕಳೆದ 20 ದಿವಸದಿಂದ ನಾವು ಕಷ್ಟ ಬೀಳ್ತಾ ಇದ್ದೀವಿ. ಇವತ್ತು ಸರ್ಕಾರದಿಂದ ನಮ್ಮನ್ನ ಯಾರು ಕೂಡ ಇವತ್ತು ನಮಗೆ ನೆರವಿಗೆ ಬರ್ತಾ ಇಲ್ಲ. ಹಾಗಾಗಿ ಈ ಕೂಡಲೇ ಅವರು ಸರ್ಕಾರದಿಂದ ಸಚಿವರು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಬರಬೇಕು. ಈ ಕೂಡಲೇ ನಮಗೆ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಮೇಡಮ್.
ನೋಡಿದ್ರಲ್ಲ, ಯುದ್ಧ ಬೇರೆ ದೇಶಗಳಲ್ಲಿ ಆಗ್ತಾ ಇದ್ರು ಕೂಡ ಅದರ ಸಮಸ್ಯೆ ನಮ್ಮ ದೇಶಕ್ಕೆ ತಟ್ತಾ ಇದೆ. ಅದು ನೇರವಾಗಿ ಆಟೋ ಡ್ರೈವರ್ಸ್ಗೆ, ರಾಜಧಾನಿಯಲ್ಲಿರುವಂತಹ ಆಟೋ ಡ್ರೈವರ್ಸ್ಗೆ ಈ ಒಂದು ಯುದ್ಧದ ಪರಿಣಾಮ ತಟ್ತಾ ಇದೆ. ಎಲ್ಲರೂ ಕೂಡ ಹೇಳೋದು ಒಂದೇ, ನಮ್ಮ ಆಟೋಗಳಿಗೆ ಗ್ಯಾಸನ್ನು ಭರ್ತಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡಿ, ನಾವೇನು ದುಡ್ಡು ಕೇಳ್ತಾ ಇಲ್ಲ, ಆದರೆ ಗ್ಯಾಸ್ ಬೇಕು ಅನ್ನುವಂತಹ ಒಂದಿಷ್ಟು ಮನವಿಯನ್ನು ಆಟೋ ಡ್ರೈವರ್ಸ್ ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಾದಂತಹ ಪ್ರಾಬ್ಲಮ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉಲ್ಬಣ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರ ಯಾವ ರೀತಿಯಾಗಿ ಇದನ್ನ ಮ್ಯಾನೇಜ್ ಮಾಡಲಿದೆ, ಮುಂದಿನ ದಿನಗಳಲ್ಲಿ ಆಟೋಗಳಿಗಾಗಿ ಗ್ಯಾಸ್ ಸ್ಟಾಕ್ ಲಭ್ಯವಾಗುತ್ತಾ, ಪ್ರತಿಯೊಂದನ್ನು ಕೂಡ ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ, ಪ್ರಜಾವಾಣಿ ಬೆಂಗಳೂರು.